ಈಗಾಗಲೇ ಕೃಷ್ಣ ಮೇಲ್ದಂಡೆ ಏನು 25 ನೀರನ್ನು ಏರಿಸುವಂತದ್ರಲ್ಲಿ 3ನೇ ಯೂನಿಟ್ ಕೂಡ ನಮ್ಮಲ್ಲಿ ಕೆಲಸ ನಡೀತಾ ಇದೆ. ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥದ್ದು, ದೀನ ದಲಿತರ ಪರವಾಗಿರ್ತಕ್ಕಂಥದ್ದು, ಅಹಿಂದ ಪರ ಇರುವಂತದ್ದು ಸರ್ಕಾರ, ಮಹಿಳೆಯರ ಪರ ಇರುವಂತದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮಹಿಳೆಯರಿಗೆ ಬಸ್ ಫ್ರೀ ಅಂತಂದ್ರೆ ಅವ್ರ ಮನೆಯಲ್ಲಿ ಮಹಿಳೆಯರಿಲ್ವಾ? ನೀವು ಅಕ್ಕಿ ಭಾಗ್ಯ ಕೊಡ್ತಾ ಇದ್ದೀರ ಅಂತಂದ್ರೆ ಅವ್ರ ಅಕ್ಕಿಯನ್ನ ಅವ್ರು ತಿಂತ ಇಲ್ವಾ? ಅವರು ಇನ್ನೊಬ್ನ ಯಾವನೋ ಬ್ರ್ಯಾಂಡ್ ಅಂತೆ ಅವ್ನು ಒಂದ್ ಸಮುದಾಯಕ್ಕೆ ಮೀಸಲು, ಒಂದ್ ಸಮುದಾಯಕ್ಕೆ ಬೇಯ್ತಾರೆ ಸರ್. ಅವರು ಕೂಡ ಮಾನವರಲ್ವಾ ಸರ್? ಅವ್ರು ಪಾಕಿಸ್ತಾನದಲ್ಲಿ ಹುಟ್ಟಿದಾರ. ಕನಿಷ್ಠ ಪಕ್ಷ 30,000 ಓಟ್ಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಸರ್, ಕನಿಷ್ಠ ಪಕ್ಷ. ನಿನ್ನೆ ಅವರು ನಮ್ಮ ಯತ್ನಾಳ್ ಸಾಹೇಬ್ರು, ನೀವು ಕರೀರಿ, ಬರ್ರಿ, ಮಾತಾಡ್ರಿ, ಸರಿಯಾಗಿ ಚಾ ಕೊಡ್ರಿ, ಮಾತಾಡ್ರಿ ಅಂತ ಹೇಳ್ಬಿಟ್ಟು ಅವರೇ ಸಲಹೆ ಕೊಡುವಂತದ್ದು ಬಾರಿ ಸರ್. ಅವ್ರ ಮನೆ ಡೋರಿಗೆ ಹೋಗಿ ಒಳಗಡೆ ಹೋಗಿ ನಾವು ನಾಷ್ಟಾ ಚಾ ಊಟ ಮಾಡ್ಕೊಂಡ್ ಬರ್ಬೋದು. ಇಂತ ಜನ ಸರ್ ಅವರು. 9ನೇ ತಾರೀಕು ಬೈ ಎಲೆಕ್ಷನ್ ಬರಕತ್ತಿದ್ರಿ, ಯಾರು ಗೆಲ್ತಾರ್ರಿ, ಯಾರನ್ನ ಗೆಲ್ಸ್ಕೊಂತೀರಿ? ನಾವು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶಣ್ಣ ಮೇಟಿ ಅವ್ರನ್ನ ಗೆಲ್ಲಿಸ್ತಾರ. ಯಾಕಂತಂದ್ರೆ ಅವ್ರದ ದಿವಂಗತ ಮೇಟಿ ಅವರು, ನಮ್ಮ ಹುಲ್ಲಪ್ಪ ಮೇಟಿ ಅಜ್ಜರು ಭಾರಿ ಒಳ್ಳೆ ಜನ. ಎಲ್ಲ ಸಮಾಜವನ್ನು ಕಟ್ಕೊಂಡು ಹೋಗೋರು ಯಾರಾದ್ರೂ ಇದ್ರ ಅದು ಕಾಂಗ್ರೆಸ್ ಪಕ್ಷ. ಆಮೇಲೆ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಮೇಟಿ ಅವ್ರು ಏನು ಮಾಡ್ತಾರಂತೇಳಿ BJP ಅವ್ರು ಹೇಳ್ತಾ ಇದ್ದಾರೆ. ಸುಮಾರು ವರ್ಷ ಅವರು MLA ಆಗಿದ್ದಾರೆ, 3 ಬಾರಿ MLA ಗಳಾಗಿದ್ದಾರೆ. ಮೆಡಿಕಲ್ ಕಾಲೇಜುಗಳನ್ನು ತಂದವರು ಮೇಟಿ ಅವರು. ಈಗಾಗಲೇ ಕೃಷ್ಣ ಮೇಲ್ದಂಡೆ ಏನು 25 ನೀರನ್ನು ಏರಿಸುವಂಥದ್ರಲ್ಲಿ 3ನೇ ಯೂನಿಟ್ ಕೂಡ ನಮ್ಮಲ್ಲಿ ಕೆಲಸ ನಡೀತಾ ಇದೆ. ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು. ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರದೇನು 5 ಗ್ಯಾರಂಟಿಗಳು ನಮ್ಮ ಇಡೀ ಭಾರತಕ್ಕೆ ಮಾದರಿ ಆಗಿರ್ತಕ್ಕಂಥದ್ದು. ಆಮೇಲೆ ಈ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥದ್ದು, ದೀನ ದಲಿತರ ಪರವಾಗಿರ್ತಕ್ಕಂಥದ್ದು, ಅಹಿಂದ ಪರ ಇರುವಂಥದ್ದು ಸರ್ಕಾರ, ಮಹಿಳೆಯರ ಪರ ಇರುವಂಥದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗೇನು ಹಿಂದಿನ MLAಗಳು ಏನು ಮಾಡಿದ್ದಾರೆ ಮತ್ತು ನಾವೇನು ಮಾಡ್ತಾ ಇದ್ವಿ ಅಂತ ಜನರೇ ಎಲ್ಲ ನೋಡ್ತಾ ಇದ್ದಾರೆ. ಈಗ ಮಹಿಳೆಯರಿಗೆ ಬಸ್ ಫ್ರೀ ಅಂತಂದ್ರೆ ಅವ್ರ ಮನೆಯಲ್ಲಿ ಮಹಿಳೆಯರಿಲ್ವಾ? ನೀವು ಅಕ್ಕಿ ಭಾಗ್ಯ ಕೊಡ್ತಾ ಇದ್ದೀರ ಅಂತಂದ್ರೆ ಅವ್ರ ಅಕ್ಕಿಯನ್ನು ಅವ್ರು ತಿಂತ ಇಲ್ವಾ? ನೀವು ಯೂನಿದಿನ ಕೊಡ್ತಾ ಇದ್ರ ಅಂತಂದ್ರೆ ಅವ್ರ ಮಕ್ಕಳಿಗೆ ಯೂನಿದಿ ಕೊಡ್ತಾ ಇದು. ಈಗ ನಿನ್ನೆ ಮೊನ್ನೆ DK ಶಿವಕುಮಾರ್ ಹೇಳ್ತಾ ಇದ್ರು ಸಿಕ್ಕಿಂ ಎಲೆಕ್ಷನ್ ಅಲ್ಲಿ ಅವ್ರವ್ರ ಪಕ್ಷದ್ದು ಕಾರ್ಯಕರ್ತರಿಗೆ ಮಾತ್ರ ಸ್ಕೀಮ್ಗಳನ್ನು ಕೊಡ್ತಾರೆ. ಬಟ್ ಕರ್ನಾಟಕದಲ್ಲಿ ಸರ್ ಎಲ್ಲ ಸಮಾಜದವರಿಗೆ ಏನಾದರೂ ಈ ಸ್ಕೀಮ್ಗಳನ್ನು, ಯೋಜನೆಗಳನ್ನು ಕೊಡ್ತಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಎಲ್ಲ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ನಾವು. ಈಗ ಅವ್ರು ಏನು ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ, ಕಾಂಗ್ರೆಸ್ ಅವ್ರು ಏನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅಲ್ಲ ಸರ್. IT ಇಂದ ಇಟ್ಕೊಂಡು BT ಇಂದ ಇಟ್ಕೊಂಡು ನಮ್ಮ ರೈಲ್ವೆ ಎಲ್ಲ ಕಂಡಿಡಿದವರು ಏನು BJP ಅವರ? ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತ. ಮೂಲಭೂತ ಸೌಕರ್ಯಗಳು ಎಲ್ಲ ಹಳ್ಳಿಗಳಲ್ಲಿ ನೋಡ್ಕೊಳ್ಳಿ ನೀವು, 138 ಹಳ್ಳಿಗಳು ಬರ್ತಾವೆ, ಎಲ್ಲ ಕಡೆಗೆ ಕೆಲಸ ಆಗಿದೆ. ಆಮೇಲೆ ಹುಲ್ಲಪ್ಪ ಮೇಟಿ ಅವರು ಅಂತಂದ್ರೆ ಸಾಮಾಜಿಕ ಕಾಳಜಿ ಉಳ್ಳರ್ತಕ್ಕಂಥ ವ್ಯಕ್ತಿ. ಎಲ್ಲ ಸಮಾಜವನ್ನ ಏಕತೆಯಾಗಿ ಕರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಅವರು. ಇವರು ಬರೀ ಜಾತಿಗಳ ಮೇಲೆ ರಾಜಕೀಯ ಮಾಡ್ತಾರೆ. ಇದು ಎಂಥ ಪಕ್ಷ ಇವ್ರದ್ದು? ಅವರು ಇನ್ನೊಬ್ನ ಯಾವನೋ ಬ್ರ್ಯಾಂಡ್ ಅಂತೆ ಅವ್ನು ಒಂದ್ ಸಮುದಾಯಕ್ಕೆ ಮೀಸಲು, ಒಂದ್ ಸಮುದಾಯಕ್ಕೆ ಬೇಯ್ತಾರೆ ಸರ್. ಅವರು ಕೂಡ ಮಾನವರಲ್ವಾ ಸರ್? ಅವ್ರು ಪಾಕಿಸ್ತಾನದಲ್ಲಿ ಹುಟ್ಟಿದಾರ. ಮಾನವೀಯತೆಯಲ್ಲಿ ನೋಡ್ಕೊಳ್ಬೇಕಲ್ವಾ ಸರ್? ಹೀಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನ ಕಟ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡುವಂಥದ್ದು ಯಾರಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಅದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ, ಅದು ನಮ್ಮ DK ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೀವಿ. ಈ ಸಲ ಏನಾದರೂ ಕನಿಷ್ಠ ಪಕ್ಷ 30,000 ಓಟ್ಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಸರ್, ಕನಿಷ್ಠ ಪಕ್ಷ. ನಿನ್ನೆ ಅವರು ನಮ್ಮ ಯತ್ನಾಳ್ ಸಾಹೇಬ್ರು, ನೀವು ಕರೀರಿ, ಬರ್ರಿ, ಮಾತಾಡ್ರಿ, ಸರಿಯಾಗಿ ಚಾ ಕೊಡ್ರಿ, ಮಾತಾಡ್ರಿ ಅಂತ ಹೇಳ್ಬಿಟ್ಟು ಅವರೇ ಸಲಹೆ ಕೊಡುವಂಥದ್ದು. ಅವ್ರ ಪಕ್ಷದಲ್ಲಿ ಅವರೇ ಸಲಹೆ ಕೊಡ್ತಾರೆ ಅಂತಂದರೆ ನಾವು ಜನ ನೋಡಬೇಕಾಗಿದೆ. ಜನ ಅಬ್ಸರ್ವ್ ಮಾಡ್ತಾರೆ. ಈಗಿನೆಲ್ಲ ಪ್ರಜ್ಞಾವಂತರ ಮತದಾನರು ಇದ್ದಾರೆ. ಹೀಗಾಗಿ ಈ ಸಲ ಏನು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ, ಖಂಡಿತವಾಗಿ ಕೂಡ ನಮ್ಮ ಉಮೇಶಣ್ಣ ಮೇಟಿಯವರ ಗೆಲುವು 100ಕ್ಕೆ 100 ಖಚಿತ ಸರ್. ಭಾರಿ ಸರ್. ಅವ್ರ ಮನೆ ಡೋರಿಗೆ ಹೋಗಿ ಒಳಗಡೆ ಹೋಗಿ ನಾವು ನಾಷ್ಟಾ ಚಾ ಊಟ ಮಾಡ್ಕೊಂಡು ಬರ್ಬೋದು. ಇಂಥ ಜನ ಸರ್ ಅವರು, ಇಂಥ ಜನ ಅವರು. ಒಡನಾಟ ಏನೋ ಒಂದು ಮಗು ಕಂಡ್ರೆ ಮಗು ಥರ ಆಗ್ತಾರೆ, ಹಿರಿಯರ್ ಕಂಡ್ರೆ ಹಿರಿಯರ ಥರ ಆಗ್ತಾರೆ, ಯುವಕರ ಕಂಡ್ರೆ ಯುವಕರ ಥರ ಒಂದು ಬಿಹೇವಿಯರನ್ನು ತೋರಿಸುವಂಥದ್ದು ವ್ಯಕ್ತಿಯವರು ಉಮೇಶಣ್ಣ ಮೇಟಿಯವರು. ಹೀಗಾಗಿ ಜನರ ಜೊತೆಗೆ ಬಹಳ ಒಳ್ಳೆಯ ಒಡನಾಟ ಇದೆ ಸರ್. ಹೀಗಾಗಿ ಈ ಸಲ ಉಮೇಶಣ್ಣ ಮೇಟಿಯವರನ್ನ ನಾವು 100ಕ್ಕೆ 100% ಈ ಪ್ರಜ್ಞಾವಂತ ಮತದಾರರು ಈ ಕ್ಷೇತ್ರದಲ್ಲಿ ಅವರನ್ನ ಗೆಲ್ಲಿಸ್ತಾರೆ ಸರ್. ಖಂಡಿತವಾಗಿ ಅವರಪ್ಪರ ಗುಡಿ ಕಟ್ಟಿದ್ರೆ ಈ ಮಗ ಅವರು ಗೋಪುರವನ್ನು ಕಟ್ಟುವಂಥದ್ದು ಕೆಲಸವನ್ನ ಉಮೇಶಣ್ಣ ಮೇಟಿಯವರು ಮಾಡ್ತಾರೆ ಸರ್. ಉಮೇಶಣ್ಣ ಮೇಟಿಯವರು ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಸಾಹೇಬರು ಮತ್ತೆ ಕೈ ಬಲಪಡಿಸ್ತಾರೆ. ಇನ್ನೂ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ಬೇರೆಯವ್ರು 2 ವರ್ಷಕ್ಕೆ ಅವರು ಸರ್ಕಾರ ತಂದರೆ ಸರ್ ಈ ಸ್ಕೀಮ್ಗಳನ್ನು ಕರೆಕ್ಟಾಗಿ ಜನರಿಗೆ ಮುಟ್ಟೋದಿಲ್ಲ.
ಈ ಯೋಜನೆಗಳು ಮೆಡಿಕಲ್ ಕಾಲೇಜ್ ಅವೆಲ್ಲ ಅಲ್ಲಿ ನಿಂತೋಗುವಂಥದ್ದು ಪರಿಸ್ಥಿತಿ ಬರಬಾರ್ದು. ಹೀಗಾಗಿ ಎಲ್ಲ ಪ್ರಜ್ಞಾವಂತ ಮತದಾರರು ಈ ಸಲ ನಮ್ಮ ಉಮೇಶಣ್ಣ ಮೇಟಿ ಅವರಿಗೆ ಓಟನ್ನು ಹಾಕಿ 1ನೇ ಬಟನ್ಗೆ ಓಟನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನ ಬಹುಮತದಿಂದ ಆರಿಸ್ತರಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ನಿಮ್ಮೂರಿಗೆ ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿತ್ತು? ಸರ್ ನಮ್ಮಲ್ಲಿ ಭಾಳ ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ನಮ್ಮಲ್ಲಿ ಅಲ್ಲ ಸರ್, ನಮ್ಮಲ್ಲಿ ಊರಿಗೆ ಒಳ್ಳೊಳ್ಳೆ ಕೆಲಸ ಅಂತಂದ್ರೆ ಈ ಯೋಜನೆಗಳು ಒಂದು ಜಾತಿಗ, ಒಂದು ಧರ್ಮಕ್ಕ, ಒಂದು ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳ ಸರ್. ಇಡೀ ಸಮಗ್ರ ಕರ್ನಾಟಕ ಜನರಿಗೆ ಎಲ್ಲ ಜಾತಿ ವರ್ಗದವರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಅಲ್ವಾ ಸರ್ ಅದು ಗ್ಯಾರಂಟಿ ಯೋಜನೆ? ಯಾವ್ದಾದ್ರು ಒಂದು ಊರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರಾ? ಇಲ್ಲ, ಇಡೀ ಕರ್ನಾಟಕ ಎಲ್ಲ ಸಮಗ್ರ ಜಾತಿ, ಎಲ್ಲ ಜಾತಿಯವರಿಗೆ ಮುಟ್ಟಬೇಕು, ಬಡವರಿಗೆ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ತಂದಿರ್ತಕ್ಕಂಥ ಒಳ್ಳೆ ಯೋಜನೆ ಸರ್ ಅದು. ಈಗ 100% ಮಾನ್ಯ ಉಮೇಶಣ್ಣ ಮೇಟಿ ಅವರು ಗೆದ್ದೇ ಗೆಲ್ತಾರೆ. ಈ ಮತಕ್ಷೇತ್ರದಲ್ಲಿ 100ಕ್ಕೆ 200 ಕಾಂಗ್ರೆಸ್ ಬರೋದು ಗ್ಯಾರಂಟಿ. ಯಾಕೆ ಕಾಂಗ್ರೆಸ್ ಬರ್ಬೇಕು ಅಂತ ಅನ್ಸುತ್ತೆ? ಎಲ್ಲ ಗ್ಯಾರಂಟಿ ಕೊಟ್ಟಾರಿ. ಅನ್ನ ಬಗ್ಗೆ ಕೊಟ್ಟರು, ಉಚಿತ ವಿದ್ಯುತ್ ಕೊಟ್ಟರು, ಹುಡುಗರಿಗೆಲ್ಲರೂ 5 ಗ್ಯಾರಂಟಿ ಕೊಟ್ಟರು. ಅವರಿಂದ ಎಲ್ಲ ಸೌಭಾಗ್ಯ ನಾವು ತಿನ್ನತ್ತೀವಿ. ಮತ್ತೆ ಏನು ಕೊಟ್ಟಿಲ್ಲ ಅನ್ನೋದು BJP ಅವರು ವಿರುದ್ಧ ಮಾತಾಡ್ತಾರು. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ್ರಿ. ನಮಗೇನು ಕಾಂಗ್ರೆಸ್ ಪಕ್ಷ ಬರಬೇಕು, ನಾವು ಅದನ್ನ ಗೆಲ್ಲಿಸ್ಕೊಡ್ತೀವಿ ಇಷ್ಟೇ. ನಮ್ಮ ಕಾಂಗ್ರೆಸ್ನವ್ರಿ ಯಾಕೆ ಕಾಂಗ್ರೆಸ್ ಅವ್ರು ಎಲ್ಲ ಥರದಿಂದ ಸವಲತ್ತು ಮಾಡ್ರಲ್ರಿ. ಮತ್ತೆಲ್ಲ ದುಡ್ಡು ಹಾಕ್ತಾರ, ಎಲ್ಲ ಸವಲತ್ತು ಭಾಳ ಐತ್ರಿ. ಮತ್ತು ಅಕ್ಕಿ ಗೋಧಿ ಎಲ್ಲ ಅವ್ರಿಂದಾರೆ. BJPಯಿಂದ ಏನೈತ್ರಿ, ಸಾಲ ಮನ್ನಾ ಇವರ ಮಾಡ್ತಾರ. ಸಿದ್ದರಾಮಯ್ಯರು ಸೊಸೈಟಿ ಸಾಲ ಸತೆ ಮನ್ನಾ ಮಾಡ್ರ, ಅವ್ರೇನು ಮಾಡಿಲ್ಲ. ಅದು ಅವ್ರು ಹಂಗೆ ಅನ್ನೋದು, ನಾವು ಹಿಂಗೆ ಅನ್ನೋದ್ರಿ. ಹಿಂಗೆ ನಾವ ಇಲ್ಲಿ ಬಡ್ದಾಡ್ತೀರಿ. ಅವರೆಲ್ಲ ರಜ್ಜಿನೇ ಇರ್ತಾರ. ಏನಿಲ್ರಿ ಅಂದ್ರೆ ನಿಮಗೆ ಯಾರಿಗೆ ವೋಟ್ ಹಾಕಿದ್ರೆ ಯಾವ ಪಕ್ಷ ನಾವು ಅಂದ್ರೆ ನಿಮಗೆ ಕಾಂಗ್ರೆಸ್ನ ಬಾಗಲಕೋಟೆ ಒಳ್ಳೇದಾಗ್ತದೆ ಅಂತ ನಮ್ಗೆ ಅನ್ಸುತ್ತೆ. ಕಾಂಗ್ರೆಸ್ ರೀ? ಕಾಂಗ್ರೆಸ್. ಓಕೆ ರೀ. ಈಗ ಹೊಸಬ್ರು ಅಂತಂತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ನ. ಹೌದ್ರಿ. ಅವ್ರ ಮಗನ ನಿಂತಿದ್ದಾನಲ್ರಿ, ಹುಲ್ಲಪ್ಪ ಮೇಟಿ ಅವ್ರ ಮಗನ. ಈಗ ಅವ್ರು ಒಳ್ಳೆ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರನ್ನ ಆರಿಸಿ ತೊಗೊಂಬರ್ಬೇಕಂತ ಪ್ಲಾನ್ ಮಾಡ್ರಿ. ನಿಮ್ಮ ಜೊತೆಗೆಲ್ಲ ಹೆಂಗೆ ಒಡನಾಟ ಅವ್ರದ್ದು? ಎಲ್ಲ ಬೇಸ್ ಐತ್ರಿ. ಕೆಲಸ ಮಾಡ್ತಾರೆ ಅನ್ಸುತ್ತೆ. ಎಲ್ಲ ಕೆಲಸ ಮಾಡ್ಬೋದು. ಗೆಲ್ಲಿಸ್ತೀರಿ ಅವ್ರನ್ನ? 100ಕ್ಕೆ 100 ರೀ.